ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಕ್ಟರ್ ಮ್ಯಾನಿಫೆಸ್ಟೇಷನ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಇವತ್ತಿನ ಏನು ವಿಡಿಯೋ ಇದೆ, ಇವತ್ತಿನ ವಿಡಿಯೋ ಬಂದು ನೆವಿಲ್ ಗಾರ್ಡಡ್ ಅವರ ಬಗ್ಗೆ. ನಿಮಗೆ ತುಂಬಾ ಜನಕ್ಕೆ ನೆವಿಲ್ ಗಾರ್ಡಡ್ ಬಗ್ಗೆ ಗೊತ್ತಿರುತ್ತೆ. ಲಾ ಆಫ್ ಅಸಂಪ್ಷನ್, ದ ಗಾಡ್ ಆಫ್ ಲಾ ಆಫ್ ಅಸಂಪ್ಷನ್ ಗೊತ್ತಿದೆಯಲ್ವಾ? ಸೊ ಇಲ್ಲಿ ನೆವಿಲ್ ಗಾರ್ಡಡ್ ಅವರು ಯಾವ ರೀತಿ ಥಿಂಕ್ ಮಾಡ್ತಿದ್ರು, ಹೌ ವಿ ವಾಸ್ ಥಿಂಕಿಂಗ್ ಟು ಮ್ಯಾನಿಫೆಸ್ಟ್, ಎಲ್ಲದನ್ನ ಅವರು ಹೇಗೆ ಇಮ್ಯಾಜಿನೇಷನ್ನ ಮಾಡ್ತಿರೋ, ವಿಜುವಲೈಸ್ನ ಮಾಡ್ತಿರೋ ಅನ್ನೋದ್ರ ಬಗ್ಗೆ ನೋಡೋಣ. ಜೊತೆಗೆ ಅಫರ್ಮೇಷನ್, ಯಾವ ಒಂದು ಪವರ್ಫುಲ್ ಅಫರ್ಮೇಷನ್ ಅವ್ರು ಯೂಸ್ ಮಾಡ್ತಿದ್ರು ಅನ್ನೋದನ್ನ ನೋಡೋಣ. ಇಲ್ಲಿ ಮೊದಲನೇದಾಗಿ ಥಿಂಕ್ ಆ್ಯಂಡ್ ಮ್ಯಾನಿಫೆಸ್ಟ್ ಲೈಕ್ ನೆವಿಲ್. ಇದು ಜಸ್ಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಹೌ ನೆವಿಲ್ ಗಾರ್ಡಡ್ ವಾಸ್ ಥಿಂಕಿಂಗ್. ಅವರು ಯಾವ ರೀತಿ ಥಿಂಕ್ ಮಾಡ್ತಿದ್ರು. ಈಗ ನೋಡಿ, ನಾವು ಮ್ಯಾನಿಫೆಸ್ಟ್ನ ಮಾಡಬೇಕಾದ್ರೆ ನಮ್ಮ ಥಾಟ್ ಪ್ರೊಸೆಸ್ ಯಾವ ರೀತಿ ಇರಬೇಕು, ನಾವು ವಿಜುವಲೈಸ್ ಮಾಡಿದ್ರೆ ಯಾವ ರೀತಿ ವಿಜುವಲೈಸ್ನ ಮಾಡಬೇಕು, ಯಾವ ರೀತಿ ನಾವು ಅಜಮ್ನ ಮಾಡಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತೀರಲ್ವಾ. ಅದೇ ರೀತಿ ಅವರು ಅಷ್ಟು ಸಕ್ಸಸ್ಫುಲ್ ಆಗಿ ಒಂದು ಪವರ್ಫುಲ್ ಒಂದು ಐ ಆಮ್ ಸ್ಟೇಟ್ನ ಯೂಸ್ ಮಾಡಿಕೊಂಡು, ಎಸ್ ನನ್ನಿಂದ ಇದು ಏನು ಈ ಒಂದು 3Dಯಲ್ಲಿ ನಾನು ಏನನ್ನು ಅಸಮ್ನ ಮಾಡ್ತೀನಿ ಅದು ರಿಫ್ಲೆಕ್ಟ್ ಆಗಲೇಬೇಕು ಅನ್ನೋದನ್ನ ಯಾವ ರೀತಿ ಅವರು ಯೋಚಿಸ್ತಾ ಇದ್ರು ಅನ್ನೋದನ್ನ ನೋಡೋಣ. ಹೌ ಡಿಡ್ ಈ ಥಿಂಕ್, ಅವ್ರು ಯಾವ ರೀತಿ ಯೋಚಿಸ್ತಾ ಇದ್ರು, ವಾಟ್ ವಾಸ್ ಗೋಯಿಂಗ್ ಆನ್ ಇಸ್ ಮೈಂಡ್, ಅವ್ರ ಮೈಂಡಲ್ಲಿ ಯಾವ ಪ್ಯಾಟರ್ನ್ ನೋಡ್ತಾ ಇತ್ತು. ಅದು ನಾವು ಯಾವುದನ್ನೇ ಒಂದು ಮ್ಯಾನಿಫೆಸ್ಟ್ನ ಮಾಡಬೇಕಂದ್ರೆ ಅವ್ರ ಮೈಂಡಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಓಡ್ತಾ ಇತ್ತು. ವೆನ್ ಈ ಸ್ಪೋಕ್ ಅಬೌಟ್ ಇಮ್ಯಾಜಿನೇಷನ್ ಆ್ಯಂಡ್ ಕ್ರಿಯೇಷನ್, ಈ ಕ್ರಿಯೇಷನ್ ಅಂದರೆ ಏನು, ಇಮ್ಯಾಜಿನೇಷನ್ ಅಂದರೆ ಏನು, ಅದರ ಸೀಕ್ರೆಟು ನೆವಿಲ್ ಗಾರ್ಡಡ್ ಅವ್ರಿಗೆ ಗೊತ್ತಿತ್ತು. ಅಂಡ್ ಅಫ್ಕೋರ್ಸ್ ಅವರು ಅದನ್ನು ತಿಳ್ಕೊಂಡಿದ್ರು. ನೋಡಿ, ನೆವಿಲ್ ಬಿಲೀವ್ಡ್ ಇಮ್ಯಾಜಿನೇಷನ್ ವಾಸಂಟ್ ಜಸ್ಟ್ ಫ್ಯಾಂಟಸಿ. ನೆವಿಲ್ ಗಾರ್ಡಡ್ ಅವ್ರಿಗೆ ಇಮ್ಯಾಜಿನೇಷನ್ ಅನ್ನೋದು, ಈಗ ಕೆಲವರು ಅನ್ಕೊಂತೀರಲ್ವಾ, ಓಕೆ ನಾನು ಕಲ್ಪನೆ ಮಾಡ್ತಿದ್ದೀನಿ, ಓಕೆ ಇದೇನು ಫ್ಯಾಂಟಸಿ ಇರ್ಬೋದು, ನಾನು ವಿಜುವಲೈಸ್ ಮಾಡ್ತಿದ್ದೀನಿ, ಏನೋ ಸುಮ್ಮನೆ ಇರ್ಬೋದು ಅಂತ ನೀವು ಅನ್ಕೊಂಡಿರ್ತೀರಲ್ವಾ. ಬಟ್ ಈ ವಾಸ್ ಥಿಂಕಿಂಗ್ ಲೈಕ್ ದಟ್. ಅವ್ರು ಯಾವ ರೀತಿ ಯೋಚಿಸ್ತಾ ಇದ್ರು ಅಂದರೆ, ಇಟ್ ವಾಸ್ ಗಾಡ್ ಹಿಮ್ಸೆಲ್ಫ್. ಅದು ನಾನೇ, ನಾನೇನನ್ನ ಇಮ್ಯಾಜಿನ್ ಮಾಡ್ತೀನಿ ಅದು ನಾನೇ, ನಾನು ಏನನ್ನ ವಿಜುವಲೈಸೇಷನ್ ಮಾಡ್ತೀನಿ ಅದು ನಾನೇ. ಈ ಸಾ ದ ಹ್ಯೂಮನ್ ಇಮ್ಯಾಜಿನೇಷನ್ ಆಸ್ ಎ ಕ್ರಿಯೇಟಿವ್ ಪವರ್ ಬಿಹೈಂಡ್ ಎವ್ರಿಥಿಂಗ್ ವಿ ಎಕ್ಸ್ಪೀರಿಯನ್ಸ್ ಇಯರ್. ಇಲ್ಲಿ ನೋಡಿ, ಅವರನ್ನ ಅವರು ಕಂಡ್ಕೊಂಡ್ರು. ಮ್ಯಾನ್ ಇಮ್ಯಾಜಿನೇಷನ್ ಅಂತ ಏನಿದೆ ಅದು ನಮ್ಮ ಒಳಗಡೆ ಇರುವಂತಹ ಒಂದು ಕ್ರಿಯೇಟಿವ್ ಪವರ್. ಅದ್ರ ಹಿಂದೆ ಏನಿದೆ ಅಂತ ಹೇಳಿದ್ರೆ, ನಾವೇನನ್ನ ಎಕ್ಸ್ಪೀರಿಯನ್ಸ್ನ ಮಾಡ್ತಿದ್ವಿ ಎಲ್ಲದನ್ನು ಕೂಡ ನಮ್ಮ ಒಂದು ಇಮ್ಯಾಜಿನೇಷನ್ ಪವರ್. ಈ 3Dಯಲ್ಲಿ ಏನು ರಿಫ್ಲೆಕ್ಟ್ ಆಗ್ತಿದೆ ಬಿಕಾಸ್ ಆಫ್ ದ 4D ಅಸಂಪ್ಷನ್. ಅವರ ಸೂಪರ್ ಪವರ್ನ ಕಂಡುಕೊಂಡಿದ್ರು. ಇಲ್ಲಿ ನೋಡಿ, ಅವರ ಏನೇ ಒಂದು ಹಾರ್ಟ್ ಫೀಲಿಂಗ್ಸ್ ಇರ್ಬೋದು, ಆ ಥಾಟ್ ಒಂದು ಪ್ರೊಸೆಸ್ ಇರ್ಬೋದು. ಕೆನ್ ಯು ಅಬ್ಸರ್ವ್ ಇಟ್? ಹಾರ್ಟ್ ಫೀಲಿಂಗ್ಸ್, ಥಾಟ್ ಪ್ರೊಸೆಸ್ ಆ್ಯಂಡ್ ಇಮ್ಯಾಜಿನೇಷನ್. ಸೊ ಇಷ್ಟು ಭಾಗ ಇಮ್ಯಾಜಿನೇಷನ್ ಅಲ್ಲಿ ನಡೆಯುವಂಥದ್ದು. ನೀವೇನು ಈ ಒಂದು ಬ್ರೈನ್ ಅಂತ ಏನಿದೆ ಇಲ್ಲಿ, ದಿಸ್ ಇಸ್ ಲೈಕ್ ಎಲೆಕ್ಟ್ರಿಕಲ್, ದಿಸ್ ಇಸ್ ಲೈಕ್ ಏನು ಈ ಮ್ಯಾಗ್ನೆಟಿಕ್ ಪವರ್ ಅಂತ ಏನು ಹೇಳ್ತೀವಿ, ದಿಸ್ ಇಸ್ ಇಮ್ಯಾಜಿನೇಷನ್. ಓಕೆ, ನಾವು ಏನು ಐ ಮಾರ್ಕ್ನ ತೋರಿಸ್ತಾ ಇದ್ದೀನಿ ನೋಡಿ, ಈ ಐ ಒಂದು ಡ್ರಾಯಿಂಗ್ನಲ್ಲಿ ಜಸ್ಟ್ ಅಬ್ಸರ್ವ್ನ ಮಾಡಿ ಅದನ್ನ ನೋಡಿ. ಈ ಏನು ಈಗ ಬ್ರೈನ್ ಅನ್ನ ಇಮ್ಯಾಜಿನ್ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡಿ ಎಲ್ಲ ಜರುಗುವಂಥದ್ದು, ದ ಥಾಟ್ ಪ್ರೋಸೆಸ್, ದ ಅಸಂಪ್ಷನ್ಸ್, ನಮ್ಮ ಒಂದು ಥಿಂಕಿಂಗ್ ಪ್ರೋಸೆಸ್ ಇರ್ಬೋದು, ನಮ್ಮ ಒಂದು ಅಸಂಪ್ಷನ್ಸ್ ಇರ್ಬೋದು, ನಾವೇನೇನನ್ನ ಇದು ಮಾಡ್ತೀವಿ ಅಲ್ವಾ, ಕ್ರಿಯೇಟ್ನ ಮಾಡ್ತಿದ್ದೀವಿ. ವಿ ಕ್ರಿಯೇಟ್ ಎವ್ರಿಥಿಂಗ್ ಇಸ್ ಇಯರ್. ದ ಗಾಡ್ ಮಾಡ್ಯೂಲ್ ಅಂತ ನಾನು ಪ್ರೀವಿಯಸ್ ಟೈಮಲ್ಲಿ ರಾಸ್ ವಿಡಿಯೋ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಹಾರ್ಟ್. ಓಕೆ, ನಾವೇನೇನ ಎಮೋಷನ್ನ ಕ್ರಿಯೇಟ್ ಆಗುತ್ತೆ, ಏನೇನು ಫೀಲಿಂಗ್ಸ್ನ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಆಗುವಂಥದ್ದು, ಇಲ್ಲಿ ಜರುಗುವಂಥದ್ದು. ನೋಡಿ, ನೆವಿಲ್ ಗಾರ್ಡಡ್ ಅವರು ಏನು ತಿಳಿಸಿದಾರಲ್ವಾ, ಫೀಲಿಂಗ್ ಇಸ್ ಸೀಕ್ರೆಟ್ ಅಂತ. ಅಂದರೆ ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೊಡಿ, ನಾವು ಕೆಲವೊಮ್ಮೆ ಗೊತ್ತಿಲ್ಲದೇನೆ ಡಿಫ್ರೆಂಟ್ ಭಾವಗಳನ್ನು ಅನುಭವಿಸ್ತಾ ಇರ್ತೀವಿ. ಅದು ಕೂಡ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಮೇಲೆ ಇಂಪ್ಯಾಕ್ಟ್ನ ಮಾಡುತ್ತೆ. ವಾಟ್ ಯು ಫೀಲ್, ವಾಟ್ ಯು ಹ್ಯಾವ್ ದಟ್ ಎಮೋಷನ್, ಅದು ಕೂಡ ಇಂಪ್ಯಾಕ್ಟ್ನ ಮಾಡುತ್ತೆ ಇಲ್ಲಿ. ಓಕೆ, ಆ್ಯಂಡ್ ಬ್ರೈನ್ ಪ್ರೋಸೆಸ್ ಆ್ಯಂಡ್ ಹಾರ್ಟ್ ಪ್ರೋಸೆಸ್ ಆ್ಯಂಡ್ ದ ಎವ್ರಿಥಿಂಗ್ ನಾವು ಇಲ್ಲಿ 3Dಯಲ್ಲಿ ನೋಡುವಂಥದ್ದು, ಇದಿಷ್ಟು ಕೂಡ ಇಲ್ಲಿ ಜರುಗುವಂಥದ್ದು. ವಾಟ್ ಯು ಥಿಂಕ್, ವಾಟ್ ಯು ಫೀಲ್, ದಿಸ್ ಇಸ್ ಇಮ್ಯಾಜಿನೇಷನ್. ಓಕೆ, ಅಂದರೆ ನಾವೇನನ್ನ ಥಿಂಕಿಂಗ್ ಪ್ರೋಸೆಸ್ ಬ್ರೈನಲ್ಲಿ ನಡೆಯುತ್ತೆ, ಇಲ್ಲಿ ಕೂಡ ಹಾರ್ಟಲ್ಲಿ ಫೀಲ್ ಮಾಡ್ತೀವಿ, ಆ ಒಂದು ಎಮೋಷನ್ ಕೂಡ ಎಕ್ಸ್ಪೀರಿಯನ್ಸ್ನ ಮಾಡ್ತಿರ್ತೀವಿ. ಇವೆರಡು ಕೂಡ ಈ ಒಂದು 3D ಜಗತ್ತಲ್ಲಿ ಈ ಏನು ಐನ ನೋಡ್ತಿದ್ದೀರಿ, ಈ 3D ಜಗತ್ತಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ನಾವಿಲ್ಲಿ.
ಅಂದ್ರೆ ಅರ್ಥ, ನಾವೇನನ್ನ ಎಕ್ಸ್ಪೀರಿಯನ್ಸ್ನ ಮಾಡ್ತಿದ್ವಿ ಈ ವರ್ಲ್ಡ್ ಅಲ್ಲಿ, ಬಿಕಾಸ್ ಆಫ್ ದ ಥಿಂಕಿಂಗ್ ಪ್ರೊಸೆಸ್, ಬಿಕಾಸ್ ಆಫ್ ದ ಫೀಲಿಂಗ್ಸ್ ಅಂಡ್ ಎಮೋಷನ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ಸೈಡ್ ಆಫ್ ಅಸ್. ಓಕೆ, ಇದನ್ನೇ ಈ ಬ್ರೈನ್ ಮತ್ತೆ ಹಾರ್ಟ್ ಏನ್ ಕನೆಕ್ಷನ್ಸ್ ಇದೆ, ಇದನ್ನೇ 4D ಕನೆಕ್ಷನ್ ಅಂತ ಹೇಳೋದು. ಕ್ಲಿಯರ್? ಅಂದ್ರೆ ನಾವು ಇದನ್ನ ಫ್ಯೂಚರ್ ಅಸಂಪ್ಷನ್ ಅಲ್ಲಿ ಯೂಸ್ ಮಾಡ್ಕೊಂಡಾಗ, ಪವರ್ಫುಲ್ ಆಗಿ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡಾಗ, ಈ ಒಂದು 3D ಜಗತ್ತಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ನ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಇಮ್ಯಾಜಿನೇಷನ್. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವರು ಯಾವ ರೀತಿ ಇದನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಂಡು, ನಾವು ನಿಜವಾಗ್ಲೂ ಕೂಡ ಈ ನಮ್ಮೊಂದು ಬ್ರೈನ್ ಮತ್ತೆ ಈ ಹಾರ್ಟ್ ನ ಪವರ್ಫುಲ್ ಆಗಿ ನಾವು ಒಂದು ಪಾಸಿಟಿವ್ ಆಗಿ ಯೂಸ್ ನ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮೊಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುವಂಥದ್ದು. ಲೆಟ್ಸ್ ಕಮ್ ಬ್ಯಾಕ್ ಟು ದ ವಿಡಿಯೋ. ಇಲ್ಲಿ ನೋಡಿ ಅವರು ಯಾವ ರೀತಿ ವಿಜುವಲೈಸ್ ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬ್ರೀಫ್ ಆಗಿ. ಓಕೆ, ಇಲ್ಲಿ ಕೆನ್ ಯು ಅಬ್ಸರ್ವ್? ಓಕೆ, ದಿಸ್ ಇಸ್ ವೆರಿ ಒಂದು ಕ್ವೈಟ್ ಪ್ಲೇಸ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ ಯು ಅಂತ ಅನ್ಕೊಳ್ಳಿ. ನೀವು ಇದೇ ಒಂದು ಸಿಚುವೇಶನ್ ಅಲ್ಲಿ ಕೆಲವು ಟೈಮ್ ವಿಜುವಲೈಸ್ ನ ಮಾಡೋದಕ್ಕಾಗೋದಿಲ್ಲ. ಹ್ಯಾವ್ ಟು ಸಿಟ್ ಆರ್ ಹ್ಯಾವ್ ಟು ರಿಲ್ಯಾಕ್ಸ್. ನೀವು ರಿಲ್ಯಾಕ್ಸ್ ನ ಮಾಡಬೇಕು ಅಥವಾ ಆರಾಮಾಗಿ ನಿಮ್ಗೆ ಹೇಗೆ ಅನ್ಸುತ್ತೆ ಆ ಥರ ಇದು ಮಾಡ್ಕೋಬೇಕು. ಅವರು ಎಕ್ಸಾಕ್ಟ್ ಆಗಿ ಯಾವ ರೀತಿ ಮಾಡ್ತಿದ್ರು ವಿಜುವಲೈಸ್ ನ ಅನ್ನೋದು ನೋಡೋದಾದ್ರೆ, ನ್ಯಾವಿಲ್ ಗೋಲ್ಡರ್ ಅವರು ಯಾವಾಗ್ಲೂ ಕೂಡ ಒಂದು ಕ್ವೈಟ್ ಪ್ಲೇಸ್ ನ ಆಯ್ಕೆ ಮಾಡ್ತಿದ್ರು, ಅಥವಾ ಅವರು ಒಂದು ಕ್ವೈಟ್ ಆ ಒಂದು ಮೂವ್ಮೆಂಟ್ ನ ತಗೊಂತಾ ಇದ್ರು, ಐಸ್ ಕ್ಲೋಸ್ ಆಗಿ ಅಂಡ್ ವಿಜುವಲೈಸಿಂಗ್ ಹಿಮ್ಸೆಲ್ಫ್ ರಿಚ್, ಹ್ಯಾಪಿ, ಲವ್ ಅಂಡ್ ಸಕ್ಸಸ್ಫುಲ್. ನೋಡಿ ಇಲ್ಲೇ ಸೀಕ್ರೆಟ್ ಇರುವಂತದ್ದು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಜಸ್ಟ್ ಒಂದು ಅವ್ರು ಕ್ವೈಟ್ ಮಾಡ್ಕೊಂತಿದ್ರು, ಅವ್ರ ಮೈಂಡ್ ನ ಕ್ವೈಟ್ ನ ಮಾಡ್ಕೊಂಡು, ಜಸ್ಟ್ ಐಸ್ ನ ಕ್ಲೋಸ್ ಮಾಡ್ಕೊಂಡು ವಿಜುವಲೈಸಿಂಗ್ ಹಿಮ್ಸೆಲ್ಫ್ ರಿಚ್, ಹ್ಯಾಪಿ ಅಂಡ್ ಸಕ್ಸಸ್ಫುಲ್ ಹಿಮ್ಸೆಲ್ಫ್. ಓಕೆ, ಅವ್ರು ವಿಜುವಲೈಸ್ ಮಾಡ್ತಾ ಹೇಗೆ ಮಾಡ್ತಿದ್ರು ಅಂದ್ರೆ, ನಾನು ರಿಚ್ ಇದ್ದೀನಿ, ನಾನು ಹ್ಯಾಪಿ ಇದ್ದೀನಿ, ನಾನು ಲವ್ಡ್ ಇದ್ದೀನಿ, ಸೆಲ್ಫ್ ಲವ್ನ ಬಗ್ಗೆ, ನಾನು ಸಕ್ಸಸ್ಫುಲ್ ಇದ್ದೀನಿ, ಈ ರೀತಿಯಾಗಿ ಥಿಂಕ್ನ ಮಾಡ್ತಿದ್ದು ಅವರು. ನಿಮಗೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಆದ್ರೆ ಯಾವ ರೀತಿ ಅನ್ಕೊಂತಿದ್ರಿ? ಓಕೆ, ನಾನು ಜಸ್ಟ್ ಏನೋ ಸುಮ್ಮನೆ ಮಾಡ್ತಿದ್ದೀನಿ, ಇದು ಆಗುತ್ತೋ ಇಲ್ವೋ ಅನ್ನೋ ಥರ ಥಾಟ್ ಬರುತ್ತೆ. ನಿಮ್ಗೆ ಐನ್ಸ್ಟೀನ್ ಬಗ್ಗೆ ಗೊತ್ತಿದೆಯಲ್ವಾ? ಅವರು ಒಂದ್ ಬಾರಿ ಏನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಈಸ್ ಎವ್ರಿಥಿಂಗ್. ನೋಡಿ, ಈವನ್ ಸೈನ್ಸ್ ಪೀಪಲ್, ಓಕೆ, ಸೈಂಟಿಸ್ಟ್ ಅವರು ಹೇಳಿರೋದು ಏನ್ ಹೇಳಿರೋದೆ, ಇಮ್ಯಾಜಿನೇಷನ್ ಈಸ್ ಎವ್ರಿಥಿಂಗ್ ಅಂತ ಐನ್ಸ್ಟೀನ್ ಅವರು ಹೇಳಿರೋದು, ಹೌದಲ್ವಾ? ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೆವಿಲ್ ಗಾರ್ಡರ್ ಅವರು ಕೂಡ ಏನ್ ಹೇಳ್ತಿರೋದು, ಅವ್ರ ಪ್ರಕಾರ ಕೂಡ ಏನಿದೆ ಅಂತ ಹೇಳಿದ್ರೆ, ನೀವೇನು ಈಗ ನಾವೇನು ಕಲ್ಪನೆ ಮಾಡ್ತೀವಿ ಅದು ಏನಂತ ಹೇಳಿದ್ರೆ, ಕಲ್ಪನೆ ಅನ್ನೋದು ನಾಟ್ ಜಸ್ಟ್ ಒಂದು ಸೃಜನಶೀಲತೆ ಒಂದು ಸಾಧನ ಅಲ್ಲ, ಅದು ನಿಜವಾದ ಒಂದು ಸೃಷ್ಟಿಯ ಮೂಲ. ನಾವೇನನ್ನ ಕ್ರಿಯೇಟ್ ಮಾಡ್ತಿರ್ತೀವಿ ಒಳಗಡೆ, ಅಂದ್ರೆ ನಿಮ್ಮ ಒಳ ಜಗತ್ತಿನಲ್ಲಿ ಏನೇನ್ ಕಲ್ಪನೆ ಮಾಡ್ತಿರೋ ಅದೇ ಹೊರ ಜಗತ್ತಿನಲ್ಲಿ ರೂಪುಕೊಳ್ಳೋದು. ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಹಾರ್ಟ್ ಅಂಡ್ ದ ಬ್ರೈನ್ ಕನೆಕ್ಷನ್ ಅಂತ. ಅಂದ್ರೆ ಇದು ಆಗುವಂಥದ್ದು. ಇಲ್ಲಿ ಕಲ್ಪನೆ ಅನ್ನೋದು ಜಸ್ಟ್ ಒಂದು ಕನಸಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ನಾವೇನ್ ಇಮ್ಯಾಜಿನೇಷನ್ ಮಾಡ್ತೀವಿ, ಇಟ್ಸ್ ನಾಟ್ ಜಸ್ಟ್ ಅ ಡ್ರೀಮ್, ಅದೊಂದು ಇದಲ್ಲ. ನೀವೇನು ಹೇಳ್ತಿರಲ್ವ, ಓಕೆ ನಾನು ಏನೋ ಮಾಡ್ತಿದ್ದೀನಿ, ಇದು ಆಗುತ್ತಾ ಇಲ್ವೋ, ಓಕೆ ಜಸ್ಟ್ ಒಂದು ಹೇಳ್ಕೊಂತೀರಲ್ವ ನಿಮಗೆ ನೀವೇ, ಇದು ನಡೆಯುತ್ತೋ ಇಲ್ವೋ, ಇದಾಗುತ್ತೋ ಇಲ್ವೋ ಅಂತ. ಆ ರೀತಿ ಎಲ್ಲ ಅದು ಸೃಷ್ಟಿಯ ಮೂಲ. ನೀವೇನನ್ನ ಇಮ್ಯಾಜಿನೇಷನ್ ಮಾಡ್ತೀರಾ ಅದು ಆಗುವಂಥದ್ದು, ಇಲ್ಲಿ ಜರುಗುವಂಥದ್ದು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಆಲ್ವೇಸ್ ಸೆಡ್, ನೆವಿಲ್ ಗಾರ್ಡರ್ ಅವರು ಯಾವಾಗಲೂ ಹೇಳ್ತಿರು, ಅಸ್ಯೂಮ್ ದ ಫೀಲಿಂಗ್ ಆಫ್ ದ ವಿಶ್ ಫುಲ್ಫಿಲ್ ಸ್ಟೇಟ್. ಕರೆಕ್ಟ್ ಅಲ್ವಾ? ಅಂದ್ರೆ ಇಲ್ಲಿ ದಟ್ ಮೀನ್ಸ್ ಈ ಥಾಟ್ ಫ್ರಮ್ ದ ಎಂಡ್ ನಾಟ್ ಟುವರ್ಡ್ಸ್ ದ ಎಂಡ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಅವರು ವಿಶ್ ಫುಲ್ಫಿಲ್ ಸ್ಟೇಟ್ ಅಲ್ಲೇ ಇರ್ತಿದ್ರು. ಅವ್ರ ಥಿಂಕಿಂಗ್ ಅಲ್ಲಿ ಅದೇ ಪ್ರೊಸೆಸ್ ನಡೀತಿತ್ತು, ಅವ್ರ ಇಮ್ಯಾಜಿನೇಷನ್ ಅದೇ ಪ್ರೊಸೆಸ್ ನಡೀತಿತ್ತು. ಹೇಗೆ ಐನ್ಸ್ಟೀನ್ ಅವ್ರ ಇಮ್ಯಾಜಿನೇಷನ್ ನ ಮಾಡ್ತಾ 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 ಹೇಗೆ ಅದು E=mc² ನ ಫೈಂಡ್ ಔಟ್ ನ ಮಾಡಿದ್ರು ಅಂದ್ರೆ, ಅದೊಂದು ಕ್ರಿಯೇಷನ್ ಅಲ್ಲಿ ಇರೋದು, ಕ್ರಿಯೇಷನ್ ನಲ್ಲಿ ಆಗಿರೋದು, ಅದು ಕ್ರಿಯೇಷನ್ ನ ಸೀಕ್ರೆಟ್. ಅವ್ರಿಗೆ ಗೊತ್ತು ಇಮ್ಯಾಜಿನೇಷನ್ ಪವರ್. ಈಗ ನಾವೇನ್ ವಿಜುವಲೈಸೇಷನ್ ಅಂತ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಇಮ್ಯಾಜಿನೇಷನ್ ಪವರ್ ಇಂದನೇ ಅವ್ರಿಗೆ ಅದು ನಡೀತಾ ಇದ್ದಂಥದ್ದು. ಬಟ್ ಇಲ್ಲಿ ಏನಂತ ಹೇಳ್ತಿದ್ದಾರೆ ಅವರು, ಅಸ್ಯೂಮ್ ದ ಫೀಲಿಂಗ್ ಆಫ್ ದ ವಿಚ್ ಫುಲ್ಫಿಲ್ ಸ್ಟೇಟ್. ನೀವು ಯಾವಾಗಲೂ ಕೂಡ ಯಾವುದನ್ನಾದ್ರೂ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಆ ಒಂದು ವಿಶ್ ಫುಲ್ಫಿಲ್ ಸ್ಟೇಟ್ ಅಲ್ಲಿ ನೀವು ಯಾವಾಗಲೂ ಇರಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೋಡಿ, ದಟ್ ಮೀನ್ಸ್ ಈ ಥಾಟ್ ಫ್ರಮ್ ದ ಎಂಡ್ ನಾಟ್ ಟುವರ್ಡ್ಸ್ ದ ಎಂಡ್. ಈಗ ನಿಮ್ಗೆ ಕ್ವಶನ್ಸ್ ಇರುತ್ತೆ, ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ, ಯಾವಾಗ ಆಗುತ್ತೆ, ಹೇಗಾಗುತ್ತೆ. ಇಟ್ ಡಸಂಟ್ ಥಿಂಕ್ ಲೈಕ್ ದಟ್. ಅವರು ಆ ರೀತಿ ಥಿಂಕ್ ಮಾಡ್ತಿರ್ಲಿಲ್ಲ. ಓಕೆ, ನನಗಿದು ಆಲ್ರೆಡಿ ಆಗಿದೆ ಅಷ್ಟೇ, ನನಗೆ ಅದು ಕಂಪ್ಲೀಟ್ ಆಗಿದೆ ಅಷ್ಟೇ. ಅವರ ಥಿಂಕಿಂಗ್ ಅಲ್ಲಿ ಅದೇ ಇರ್ತಿತ್ತು ಯಾವಾಗ್ಲೂ ಕೂಡ. ಅಂದ್ರೆ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಅವರು ಇದು ಹೇಗೆ ನಡೆಯುತ್ತೋ, ಈ ಜರ್ನಿ ಹೇಗೆ ನಡೆಯುತ್ತೋ ಅನ್ನೋದ್ರ ಬಗ್ಗೆ ಯಾವ್ದನ್ನು ವರಿ ಮಾಡ್ತಿರ್ಲಿಲ್ಲ. ಈಗ ನೋಡಿ, ಜಸ್ಟ್ ಈ ವಾಸ್ ಟ್ರಸ್ಟಿಂಗ್ ದಟ್ ಪ್ರೋಸೆಸ್. ಆ ಒಂದು ಪ್ರೋಸೆಸ್ನ ಅವರು ಟ್ರಸ್ಟ್ ನ ಮಾಡ್ತಿದ್ರು. ಓಕೆ, ಅಂಡ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಇಮ್ಯಾಜಿನ್ ಆಲ್ರೆಡಿ
ಬೀಂಗ್ ದ ಪರ್ಸನ್ ಹಿ ವಾಂಟೆಡ್ ಟು ಬಿ. ಯಾವಾಗ್ಲೂ ಅಷ್ಟೇ, ನಾನು ಏನಾಗಬೇಕು, ನಾನು ನಿಜವಾಗ್ಲೂ ಲೈಫಲ್ಲಿ ಏನಾಗಬೇಕು, ನಾನು ಆಲ್ರೆಡಿ ಅದು ಆಗಿದ್ದೀನಿ ಅನ್ನೋದನ್ನ ಯಾವಾಗಲೂ ಅವರು ಅದನ್ನಷ್ಟೇ ಇಟ್ಕೊಂತಿದ್ರು. ಇನ್ಯಾವ್ದ್ರ ಬಗ್ಗೆನೂ ಅವರು ಚಿಂತಿತರ ಆಗ್ತಿರ್ಲಿಲ್ಲ. ಜಸ್ಟ್ ಅವರು ಅದನ್ನಷ್ಟೇ ಇಟ್ಕೊಂತಿದ್ರು, ಇನ್ಯಾವ್ದ್ರ ಬಗ್ಗೆ ಅವರು ಯೋಚನೆನ ಮಾಡ್ತಿರ್ಲಿಲ್ಲ. ಕ್ಲಿಯರ್ ಆಯ್ತಲ್ಲ ಇಲ್ಲಿ ನಿಮಗೆ? ಅಂದ್ರೆ ಈ ಒಂದು ವಿಜುವಲೈಸೇಷನ್ ಪವರ್ ಅಲ್ಲಿ ನಮ್ಮ ಒಂದು ಅಸಂಪ್ಷನ್, ನಮ್ಮ ಒಂದು ವಿಜುವಲೈಸೇಷನ್, ನಮ್ಮ ಒಂದು ಇಮ್ಯಾಜಿನೇಷನ್ ಏನಿದೆ, ಆ ಪವರ್ನ ನೀವು ಎಷ್ಟು ಯೂಸ್ ಮಾಡ್ಕೊತೀರಾ ಅಷ್ಟು ನಿಮ್ಮೊಂದು ಲೈಫಲ್ಲಿ ಅದು ರಿಫ್ಲೆಕ್ಟ್ ಆಗಲೇಬೇಕು. ಅದು ಕ್ರಿಯೇಷನ್ನ ಸೀಕ್ರೆಟು. ಈ ನೋಸ್ ದಟ್ ಕ್ರಿಯೇಷನ್ ಸೀಕ್ರೆಟ್. ಅರ್ಥ ಆಗ್ತಲ್ಲ? ಅದನ್ನ ನಾನು ನಿಮಗೆ ತಿಳಿಸ್ತಾ ಇರೋದಿಲ್ಲ. ಇದನ್ನಂತೂ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಡೀಪ್ ಆಗಿ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೌ ಆ್ಯಂಡ್ ದ ಫ್ಯೂಚರ್. ಇಲ್ಲಿ ಅವರು ನವ್ವಲ್ಲಿದ್ರ, ಫ್ಯೂಚರ್ ಇದ್ದ, ಯಾವ್ದ್ರ ಬಗ್ಗೆ ಅವರು ಹೆಚ್ಚಿದ್ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಟು ನ್ಯಾವಿಲ್ ದ ಫ್ಯೂಚರ್ ವಾಸನ್ ಸಮಥಿಂಗ್ ಟು ಚೇಸ್, ಇಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಇಮ್ಯಾಜಿನೇಷನ್. ಸೊ ಈ ಮೆಂಟಲಿ ಲಿವ್ಡ್ ಇನ್ ದಟ್ ಡಿಸೈರ್ ಸ್ಟೇಟ್ ಆಸ್ ಇಫ್ ಇಟ್ ವರ್ ಹ್ಯಾಪ್ನಿಂಗ್ ನೌ. ಇಲ್ಲಿ ಅವರು ಯಾವ ರೀತಿ ಇದು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನೆವಿಲ್ ಅವರು, ಈಗ ನಾವೇನು ಫ್ಯೂಚರ್ ಬಗ್ಗೆ ಏನು ಥಿಂಕ್ ಮಾಡ್ತಾ ಇರ್ತೀವಲ್ವಾ, ಅದು ಹೇಗೆ ಏನು ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ, ಇದು ಹಿಂಗೆ, ಇದು ಹಂಗೆ ಅಂತ ಹೇಳಿ. ಬಟ್ ಇಲ್ಲಿ ಅವರು ಇಮ್ಯಾಜಿನೇಷನ್ ಅಲ್ಲಿ, ಅವರ ಒಂದು ಅಸಂಪ್ಷನ್ ಅಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಎಕ್ಸಿಸ್ಟ್ ಇದೆ. ಸೊ ಈ ಮೆಂಟಲಿ ಲಿವ್ಡ್ ಇನ್ ದಟ್ ಡಿಸೈರ್ ಸ್ಟೇಟ್. ನ್ಯಾವಿಲ್ ಅವರ ಪ್ರಕಾರ ಏನಂತ ಹೇಳಿದ್ರೆ, ಫ್ಯೂಚರ್ ವಾಸಂಟ್ ಸಮಥಿಂಗ್ ಟು ಚೇಂಜ್. ನಾವು ಒಂದು ಫ್ಯೂಚರ್ ಅಂತ ಏನಿದೆ ಅದನ್ನ ಚೇಂಜ್ ಮಾಡೋದಲ್ಲ, ಅದು ಆಲ್ರೆಡಿ ಎಕ್ಸಿಸ್ಟ್ ಇದೆ ಈ ಮೂಮೆಂಟ್ ಅಲ್ಲಿ. ದ ಮೂಮೆಂಟ್ ಐ ಅಸ್ಯೂಮ್, ದ ಮೂಮೆಂಟ್ ಐ ಥಿಂಕ್, ಇಟ್ ಆಲ್ರೆಡಿ ಎಕ್ಸಿಸ್ಟ್ ನಾವು. ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಮೆಂಟಲಿ ಲಿವ್ಡ್ ಇನ್ ದಟ್ ಡಿಸೈರ್ ಸ್ಟೇಟ್. ಯಾವಾಗ್ಲೂ ಅಷ್ಟೇ, ಅದು ಈಗ ಎಕ್ಸಿಸ್ಟ್ ಇದೆ, ಈಗ ಎಕ್ಸಿಸ್ಟ್ ಇದೆ. ಅಂದ್ರೆ ಆಸ್ ಇಫ್ ಇಟ್ ವರ್ ಹ್ಯಾಪ್ನಿಂಗ್ ನೌ, ಈಗ ಅದು ನಡೀತಾ ಇದೆ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಅವರು ಯಾವಾಗ್ಲೂ ಇರ್ತಿದ್ರು. ಅವರ ಒಂದು ಅಸಂಪ್ಷನ್ ಅಲ್ಲಿ ಅವರು ಯಾವಾಗ್ಲೂ ಕೂಡ ಅದು ನನಗೆ ಆಗಿದೆ, ಅದು ಈಗ ನಡೀತಾ ಇದೆ ಈ ಮೂಮೆಂಟ್ ಅಲ್ಲಿ, ರೈಟ್ ನೌ ಅಟ್ ದಿಸ್ ಮೂಮೆಂಟ್. ಈ ನೌ ಅಂತ ಏನಿದೆ ಅದು ಇಂಪಾರ್ಟೆಂಟ್. ನಾನು ತುಂಬಾ ಬಾರಿ ಹೇಳ್ತಿದ್ದೀನಿ ನಿಮ್ಗೆ, ಏನಂತ ಹೇಳಿದ್ರೆ, ಲಿವ್ ಇನ್ ದಿಸ್ ಮೂಮೆಂಟ್. ಈ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಅದು ಆಲ್ರೆಡಿ ಸಿಕ್ಕಿದೆ ಅನ್ನೋ ಒಂದು ಥಾಟ್ನ ತಗೋಬೇಕಾಗುತ್ತೆ. ಆ ಥಾಟ್ನ ತಗೊಂಡಷ್ಟು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ತುಂಬಾ ಈಸಿ ಆಗುವಂಥದ್ದು, ಸುಲಭ ಆಗುವಂಥದ್ದು. ಈ ಬಿಲೀವ್ಡ್ ಲೈಫ್ ಇಸ್ ಲೈಕ್ ಟ್ಯೂನಿಂಗ್ ಅ ರೇಡಿಯೋ, ಯುವರ್ ಅಸಂಪ್ಷನ್ ಅಂಡ್ ಫೀಲಿಂಗ್ಸ್ ಥಾಟ್ ವೈಡ್ ದ ಡಯಲ್. ಇಲ್ಲಿ ಈಗ ಜಸ್ಟ್ ಒಂದು ಈ ರೇಡಿಯೋ ಸಿಂಬಲ್ ಇದೆಯಲ್ಲ, ಇದನ್ನ ನೋಡಿ. ಇದು ಲೈಫ್ ಅನ್ನೋದು ಜಸ್ಟ್ ಲೈಕ್ ಅ ರೇಡಿಯೋ. ಈ ಒಂದು ರೇಡಿಯೋ ತರ. ಈಗ ನಾವೇನು ಟ್ಯೂನ್ ನ ಮಾಡ್ತೇವೆ, ಇದು ಟ್ಯೂನ್ ಬಟನ್ ಅಲ್ವಾ, ನಾವೇನು ನಮ್ಮ ಇನ್ನರ್ ಸ್ಟೇಟ್ ಅಲ್ಲಿ ಟ್ಯೂನ್ ನ ಮಾಡ್ತೇವೆ, ನಮ್ಗೆ ಯಾವ ರೀತಿ ಬೇಕು, ನಮ್ಮ ಒಂದು ಥಾಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ನಮ್ಮ ಅಸಂಪ್ಷನ್ ಏನಿದೆ, ನಮ್ಮ ವಿಜುವಲೈಸೇಷನ್ ಏನಿದೆ, ನಾವು ಯಾವ ರೀತಿ ಫೀಲ್ ನ ಮಾಡ್ತೇವೆ ಅಂದ್ರೆ ಪ್ರತಿಯೊಂದನ್ನು ಕೂಡ. ಓಕೆ, ಅಂದ್ರೆ ಈ ಅವರ ಪ್ರಕಾರ ನೋಡೋದಾದ್ರೆ, ಈ ಬಿಲೀವ್ಡ್ ಲೈಫ್ ಇಸ್ ಲೈಕ್ ಎ ಟ್ಯೂನಿಂಗ್ ಅ ರೇಡಿಯೋ, ಯುವರ್ ಅಸಂಪ್ಷನ್ ಅಂಡ್ ಫೀಲಿಂಗ್ಸ್ ಥಾಟ್ ವರ್ ದ ಡಯಲ್. ಈಗ ನೀವೇನು ಈ ರೇಡಿಯೋ ನೋಡ್ತಿದ್ದೀರಾ ಅಲ್ವಾ, ಈ ರೇಡಿಯೋನ ನಿಮ್ಮ ಒಂದು ಜೀವನ ಅಂತ ಅನ್ಕೊಡಿ. ಇಟ್ಸ್ ಲೈಕ್ ಅ ಲೈಫ್ ಅಂತ ಅನ್ಕೊಡಿ. ಅಂದ್ರೆ ಇಲ್ಲಿ ನೀವು ಏನನ್ನ ಟ್ಯೂನ್ ಮಾಡ್ತೀರಾ ನಿಮ್ಮ ಒಂದು ಇನ್ನರ್ ಸ್ಟೇಟ್ ಅಲ್ಲಿ, ನಿಮ್ಮ ಅಸಂಪ್ಷನ್ಸ್ ಹೇಗಿರುತ್ತೆ, ನಿಮ್ಮ ಫೀಲಿಂಗ್ಸ್ ಏನಿರುತ್ತೆ, ನಿಮ್ಮ ಒಂದು ಥಿಂಕಿಂಗ್ ಪ್ರೋಸೆಸ್ ಓವರ್ ಆಲ್ ಹೇಗಿರುತ್ತೆ, ಅದು ಡಯಲ್. ನೀವು ಯಾವ ರೀತಿ ನಿಮ್ಮ ಇನ್ನರ್ ಸ್ಟೇಟ್ ಅಲ್ಲಿ ಇದನ್ನ ಚೇಂಜ್ ಮಾಡ್ತಿರ್ತೀರಾ. ಈಗ ಜಸ್ಟ್ ಟ್ಯೂನ್ ಇನ್ನ ಮಾಡೋದು ಅಂತ ಹೇಳಿರ್ತೀವಲ್ವಾ, ಟ್ಯೂನ್ ನ ಮಾಡೋದು, ನಮ್ಗೆ ಇದಿಷ್ಟ ಆದ್ರೆ ಈ ರೀತಿ ಮಾಡ್ಕೊಳ್ಳೋದು. ಓಕೆ, ನನಗೆ ಮನಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇಷ್ಟ, ಅದನ್ನ ಟ್ಯೂನ್ ಮಾಡ್ಕೊಳ್ಳೋದು. ನಿಮ್ಮ ಇನ್ನರ್ ಅಸಂಪ್ಷನ್ ಅಲ್ಲಿ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ, ನಿಮ್ಮ ಥಾಟ್ ಪ್ರೊಸೆಸ್, ನಿಮ್ಮ ಫೀಲಿಂಗ್ಸು, ಅದು ಡಯಲ್ ಆಗಿರುತ್ತೆ. ನೀವು ಯಾವ್ದನ್ನ ಡಯಲ್ ಮಾಡ್ತೀರಾ, ನೀವು ವೆದರ್ ಯು ಥಿಂಕ್ ಪಾಸಿಟಿವ್, ನೆಗೆಟಿವ್. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ನಿಮ್ಮ ಇನ್ನರ್ ಸ್ಟೇಟ್ ಅಲ್ಲಿ. ಅದೇ ನಿಮ್ಮ 3D ಅಲ್ಲಿ ರಿಫ್ಲೆಕ್ಟ್ ಆಗೋದು. ಪಾಸಿಟಿವ್ ಥಿಂಕ್ ಮಾಡ್ತಿದ್ರೆ, ಪಾಸಿಟಿವ್ ಫೀಲ್ ನ ಮಾಡ್ತಿದ್ರೆ ಪಾಸಿಟಿವ್ ರಿಫ್ಲೆಕ್ಟ್ ನ ಆಗುತ್ತೆ, ಅದಲ್ವಾ? ಅಂದ್ರೆ ನಿಮ್ಗೆ ನೆಗೆಟಿವ್ ಇದ್ರೆ, ಚೇಂಜ್ ಯುವರ್ ಇನ್ನರ್ ಸ್ಟೇಟ್ ಅಂಡ್ ಯು ಗೆಟ್ ಎ ನ್ಯೂ ರಿಯಾಲಿಟಿ. ಅಂದ್ರೆ ನಿಮ್ಮಲ್ಲಿ ಏನೇ ನೆಗೆಟಿವ್ ಪ್ರೋಸೆಸ್ ಹೋಗ್ತಾ ಇರ್ಬೋದು, ಜಸ್ಟ್ ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಬ್ರೀಫ್ ಆಗಿ ತಿಳಿಸಿದ್ದೀನಿ, ಹೇಗೆ ಒಂದು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅನ್ನೋ ವಿಡಿಯೋದಲ್ಲಿ ಹೇಗೆ ನಾವು ನೆಗೆಟಿವ್ ಥಾಟ್ ಇಂದ ಪಾಸಿಟಿವ್ ಥಾಟ್ಗೆ ಅದನ್ನ ಈಸಿ ಶಿಫ್ಟ್ ನ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ವಿ, ನಿಮ್ಮ ಈ ಒಂದು ಮೂವ್ಮೆಂಟ್ ಅಲ್ಲಿ ಯಾವ ರೀತಿನಾದ್ರೂ ನಡೀತಾ ಇರ್ಬೋದು, ಬಟ್ ಸ್ಟಿಲ್ ಯು ಹ್ಯಾವ್ ದ ಪವರ್. ಓಕೆ, ಅಂದ್ರೆ ನೀವು ಯಾವಾಗ ನಿಮ್ಮೊಂದು ಇನ್ನರ್ ಸ್ಟೇಟ್ ಅಲ್ಲಿ ನನಗೇನ್ ಬೇಕಾಗಿದೆ, ನನ್ಗೆ ಏನು, ನನ್ನ ಲೈಫಲ್ಲಿ ನಾನು ಏನನ್ನ ಪಡ್ಕೋಬೇಕು, ನನ್ನ ಜೀವನ ಹೇಗಿರ್ಬೇಕು, ಅದನ್ನ ನೀವು ಇಲ್ಲಿ ಚೇಂಜ್ ಮಾಡೋ ಪವರ್ ಅನ್ನ ನೀವು ಪಡ್ಕೊಂಡಿದ್ದೆ ಆದ್ರೆ, ಇಟ್ ಜಸ್ಟ್ ಲೈಕ್ ಅ ರೇಡಿಯೋ. ಓಕೆ, ಲೈಫ್ ಇಸ್ ಲೈಕ್ ಅ ರೇಡಿಯೋ. ಅಂದ್ರೆ ಇದನ್ನ ಜಸ್ಟ್ ನೀವು ಆ ಒಂದು ಡಯಲ್ ನ
ಟ್ಯೂನ್ ಮಾಡೋದು. ಓಕೆ, ನೀವು ಯಾವಾಗ ಇಲ್ಲಿ ಟ್ಯೂನ್ ಮಾಡ್ತೀರಾ, ಓಕೆ, ಹ್ಯಾಪಿನೆಸ್ಗೆ ಟ್ಯೂನ್ ಮಾಡ್ತೀರಾ ಅಲ್ವಾ, ಹ್ಯಾಪಿನೆಸ್ಗೆ ಡಯಲ್ ಮಾಡ್ತೀರಾ, ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಸ್ಯಾಡ್ನೆಸ್ ಡಯಲ್ ಮಾಡಿದ್ರೆ ಸ್ಯಾಡ್ನೆಸ್ ಆಗೋದಲ್ವಾ, ಬಟ್ ನಮ್ಗೆ ಅದು ಬೇಕಿಲ್ಲ. ಹ್ಯಾಪಿನೆಸ್ ಕ್ರಿಯೇಟ್ನ ಮಾಡಿ, ಹ್ಯಾಪಿನೆಸ್ಗೆ ಡಯಲ್ನ ಮಾಡಿ, ಒಂದು ಅಬಿಡೆನ್ಸ್ಗೆ ಡಯಲ್ನ ಮಾಡಿ, ಹಾಗೆ ಒಂದು ಒಳ್ಳೆಯ ಬ್ಯೂಟಿಫುಲ್ ರಿಲೇಶನ್ಶಿಪ್ಗೆ ಡಯಲ್ನ ಮಾಡಿ, ಸೆಲ್ಫ್ ಲವ್ನ ಒಂದು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದನ್ನ ಟ್ಯೂನ್ ಇನ್ ಮಾಡಿ. ಅಂದ್ರೆ ನೀವು ಇಲ್ಲಿ ಏನನ್ನ ಟ್ಯೂನ್ ಇನ್ ಮಾಡ್ತೀರಾ, ಇಲ್ಲಿ ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ. ಅವರು ಹೇಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ನೆವಿಲ್ ಥಾಟ್ ಕ್ರಿಯೇಷನ್ಸ್ ಹ್ಯಾಪನ್ಸ್ ವಿದಿನ್. ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇಟ್ಸ್ ವಿದಿನ್, ನಿಮ್ಮ ಒಳಗಡೆ. ಇಲ್ಲಿ ಹೇಳಿದಿನಲ್ಲ, ಬ್ರೈನ್, ಹಾರ್ಟ್, ನಿಮ್ಮ ಒಂದು ವಿಜುವಲೈಸ್ ಪವರ್ ನಿಮ್ಮ ಒಳಗಡೆ ಜರುಗುವಂಥದ್ದು. ಅಂದ್ರೆ ನೆವಿಲ್ ಥಾಟ್ ಕ್ರಿಯೇಷನ್ ಹ್ಯಾಪನ್ಸ್ ವಿದಿನ್, ನಾಟ್ ಔಟ್ಸೈಡ್. ನೋಡಿ, ಇಲ್ಲಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪ್ರತಿಯೊಂದು ಕೂಡ ಕ್ರಿಯೇಷನ್ಸ್, ನೀವೇನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಿದ್ರ ಎಲ್ಲವೂ ಜರುಗೋದು ವಿದಿನ್, ನಿಮ್ಮ ಒಳಗಡೆ, ನಿಮ್ಮ ಒಂದು ಹಾರ್ಟ್ ಅಲ್ಲಿ, ನಿಮ್ಮ ಒಂದು ಬ್ರೈನ್ ಅಲ್ಲಿ, ನಿಮ್ಮ ಒಂದು ಥಾಟ್ ಥಿಂಕಿಂಗ್ ಪ್ರೊಸೆಸ್ ಅಲ್ಲಿ, ನಿಮ್ಮ ಒಂದು ಫೀಲ್ ಅಂಡ್ ಎಮೋಷನ್ಸ್ ಅಲ್ಲಿ, ನಿಮ್ಮ ವಿಜುವಲೈಸೇಷನ್ ಪವರ್ ಅಲ್ಲಿ, ನಿಮ್ಮ ಅಸಂಪ್ಷನ್ ಪವರ್ ಅಲ್ಲಿ. ಅಂದ್ರೆ ನಿಮ್ಗೆ ಏನೇನ್ ಬೇಕು ಅದನ್ನ ನೀವು ಒಳಗಡೆ, ನೀವು ಆ ಒಂದು ಥಾಟ್ ಪ್ರೊಸೆಸ್ ನ, ಥಿಂಕಿಂಗ್ ಪ್ರೊಸೆಸ್ ನ ನಿಮ್ಮ ಒಳಗಡೆ ಇದ್ರೆ, ನಿಮ್ಮ ಆ ಒಂದು ಅಸಂಪ್ಷನ್ಸ್ ಇದ್ರೆ, ನಿಮ್ಗೆ ಎಲ್ಲವೂ ಹ್ಯಾಪನ್ ಆಗುತ್ತೆ, ನಾಟ್ ಔಟ್ಸೈಡ್. ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತಿದ್ದೀರಾ ಎಲ್ಲವೂ ಕೂಡ ನಿಮ್ಮ ಒಳಗಡೆ ಎಕ್ಸಿಸ್ಟ್ ಇರುತ್ತೆ. ನೀವು ಇಲ್ಲಿ ಡಯಲ್ನ ಮಾಡುವಂಥದ್ದು, ನೀವು ಇಲ್ಲಿ ಪಾಸಿಟಿವ್ ಆಗಿ ನೀವು ಟುವರ್ಡ್ಸ್ ನಿಮ್ಗೆ ಏನಿದೆ, ನೀವೇನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಿದೆ, ಸಕ್ಸಸ್, ಓಕೆ, ಹ್ಯಾಪಿನೆಸ್, ಒಳ್ಳೊಳ್ಳೆ ರಿಲೇಶನ್ಶಿಪ್, ಅಂಡ್ ನಿಮ್ಮ ಒಂದು ಲೈಫಲ್ಲಿ ನೀವು ಏನ್ ಗೋಲ್ನ ಅಚೀವ್ನ ಮಾಡಬೇಕು ಅಂದ್ಕೊಂಡಿದ್ರ ಎಲ್ಲವೂ ಇಲ್ಲಿ ಜರುಗುವಂಥದ್ದು, ಪ್ರತಿಯೊಂದನ್ನು ಕೂಡ ವಿದಿನ್, ನಾಟ್ ಔಟ್ಸೈಡ್. ಇಫ್ ಯು ಕ್ಯಾನ್ ಸಿ ಇಟ್ ಇನ್ ಯುವರ್ ಮೈಂಡ್, ಇಲ್ಲಿ ನೋಡಿ, ನಿಮ್ಮ ಒಂದು ಮೈಂಡ್ ಅಲ್ಲಿ, ನಿಮ್ಮ ಒಂದು ಅಸಂಪ್ಷನ್ ಅಲ್ಲಿ ಅದನ್ನ ನೋಡೋದಾದ್ರೆ, ಫೀಲ್ ಇಟ್ ಇನ್ ಯುವರ್ ಹಾರ್ಟ್, ನಿಮ್ಮ ಇದ್ರ ಒಳಗಡೆ ತಗೊಳ್ಳೋದಾದ್ರೆ, ಇಟ್ಸ್ ಡನ್, ಇಟ್ ಮಸ್ಟ್ ಮ್ಯಾನಿಫೆಸ್ಟ್. ಎಲ್ಲಾ ಪವರ್ ಇರೋದು ನಿಮ್ಮ ಒಳಗಡೆ, ನಿಮ್ಮ ವಿದಿನ್, ಪ್ರತಿಯೊಂದು ಇಲ್ಲಿ ಇರೋದಂಥದ್ದು, ಹೊರಗಡೆ ಅಲ್ಲ. ಅಂದ್ರೆ ನೀವು ಏನ್ ಅಸುಮ್ನ ನೀವು ಒಳಗಡೆ ಫೀಲ್ ನ ಮಾಡ್ತೀರೋ, ಒಳಗಡೆ ಎಕ್ಸ್ಪೀರಿಯನ್ಸ್ ನ ಮಾಡ್ತೀರೋ, ಒಳಗಡೆ ಅಸಂಪ್ಷನ್ ನ ಮಾಡ್ತೀರೋ, ಅದು ಹೊರಗಡೆ ರಿಫ್ಲೆಕ್ಟ್ ಆಗುವಂಥದ್ದು. 3D ಎಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು. 3D ವರ್ಲ್ಡ್ ಅಂತ ಹೇಳಿದ್ರೆ ನಾವೇನು ಈ ಒಂದು ಪ್ರಪಂಚದಲ್ಲಿ ಬದುಕಿದೀವಿ ಅದನ್ನ 3D ವರ್ಲ್ಡ್ ಅಂತ ಹೇಳೋದು. ನಮ್ಮ ಥಾಟ್ ಅಸಂಪ್ಷನ್ಸ್ ಏನಿದೆ ಅದನ್ನ 4D ವರ್ಲ್ಡ್ ಅಂತ ಹೇಳೋದು. ಇಲ್ಲಿ ಇಫ್ ಯು ಕ್ಯಾನ್ ಸಿ ಇಟ್ ಇನ್ ಯುವರ್ ಮೈಂಡ್, ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಅಸಂಪ್ಷನ್ ಅಲ್ಲಿ ವಿಜುವಲೈಸೇಷನ್, ನೀವು ಅದನ್ನ ನೋಡೋದಾದ್ರೆ, ಅಫರ್ಮ್ ಅಲ್ಲಿ ನೋಡೋದಾದ್ರೆ, ಫೀಲ್ ಇಟ್ ಇನ್ ಯುವರ್ ಹಾರ್ಟ್, ನಿಮ್ಮ ಅದನ್ನ ಹೃದಯದಲ್ಲಿ ಅದನ್ನ ಭಾವಿಸೋದಾದ್ರೆ, ಇಸ್ ಡನ್, ಅಲ್ಲಿಗೆ ಅದು ಮುಗೀತು. ಅಂದ್ರೆ ಇಟ್ ಮಸ್ಟ್ ಮ್ಯಾನಿಫೆಸ್ಟ್. ನಿಮ್ಮ ಒಳಗಡೆ ಆ ಒಂದು ಪವರ್ ಇದೆ, ಅದನ್ನ ಅವೇಕನ್ನ ಮಾಡಿ. ಹೌ ಹಿ ವಾಸ್ ಥಿಂಕಿಂಗ್, ಯು ಕ್ಯಾನ್ ಯೂಸ್ ದಟ್ ಟು. ಹೌ ಹಿ ವಾಸ್ ಥಿಂಕಿಂಗ್, ಅವರು ನೋಡಿ ಪ್ರತಿಯೊಂದನ್ನು ಕೂಡ ಈ ಅಸಂಪ್ಷನ್ ಅಲ್ಲಿ ಇದೆ. ಈಗ ನೋಡಿ, ಈ ಒಂದು ಬ್ರೈನ್ ನ ಪ್ರೊಸೆಸ್, ಈ ಒಂದು ಹಾರ್ಟ್ ನ ಪ್ರೊಸೆಸ್, ದೆನ್ ವಿಜುವಲೈಸೇಷನ್ ನ ಪವರ್, ಇಮ್ಯಾಜಿನೇಷನ್ ನ ಪವರ್, ಹೌದಲ್ವಾ. ಈಗ ಹೇಗೆ ಐನ್ಸ್ಟೀನ್ ಅವರು E=mc² ನ ಹೇಗೆ ಫೈಂಡ್ ಔಟ್ ನ ಮಾಡೋದು, ಅದನ್ನ ಹೇಗೆ ಅವ್ರು ಇದು ಮಾಡಿದ್ರು, ಯಾವಾಗ್ಲೂ ಅಷ್ಟೇ ಅವರು ವಿಜುವಲೈಸೇಷನ್ಗೆ, ಇಮ್ಯಾಜಿನೇಷನ್ಗೆ ಅಷ್ಟು ಪವರ್ನ ಕೊಟ್ಟಿದ್ದು ಅವರು, ಹೌದಲ್ವಾ. ಅಂದ್ರೆ ನಿಮ್ಗೆ ಈ ಒಂದು ಇಮ್ಯಾಜಿನೇಷನ್ ನ ಪವರ್ನ ಬಳಸ್ಕೊಳ್ಳೋದಾದ್ರೆ, ಆ ಒಂದು ವಿಜುವಲೈಸೇಷನ್ ಪವರ್ನ ಬಳಸ್ಕೊಳ್ಳೋದಾದ್ರೆ, ನಿಮ್ಮೊಂದು ಮೈಂಡ್ ಪ್ರೊಸೆಸ್ನ, ನಿಮ್ಮೊಂದು ಥಾಟ್ ಪ್ರೊಸೆಸ್ನ ನೀವು ಇನ್ನರ್ ಅಲ್ಲಿ ಚೇಂಜ್ ಮಾಡೋಕೆ ನಿಮ್ಗೆ ಸಾಧ್ಯ ಆದ್ರೆ, ಎಲ್ಲರಿಗೂ ಸಾಧ್ಯ ಆಗುತ್ತೆ. ಆಮೇಲೆ ಇದು ನನಗೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬಿಡಿ. ಅಂದ್ರೆ ದ ಮೂಮೆಂಟ್ ಯು ಚೇಂಜ್ ದ ಇನ್ನರ್ ಸ್ಟೇಟ್, ಇನ್ನರ್ ಅಸಂಪ್ಷನ್, ಇನ್ನರ್ ಫೀಲಿಂಗ್ಸ್, ಇನ್ನರ್ ಎಮೋಷನ್ಸ್, ನೀವು ಯಾವ ಒಂದು ಮೂಮೆಂಟ್ ಅಲ್ಲಿ ನೀವು ಅದನ್ನ ಚೇಂಜ್ ಮಾಡ್ತಿರೋ, ಅದು 3Dಲಿ ರಿಫ್ಲೆಕ್ಟ್ ಆಗ್ಲೇಬೇಕು, ಅದು ಆಗೇ ಆಗ್ಬೇಕು, ಅದು ಆಗುವಂಥದ್ದು. ಇಟ್ ಮಸ್ಟ್ ಮ್ಯಾನಿಫೆಸ್ಟ್. ಅಂದ್ರೆ ಇಲ್ಲಿ ನೋಡಿ, ವಿತೌಟ್ ಕ್ರಿಯೇಷನ್ಸ್ ಹ್ಯಾಪನ್ ವಿದಿನ್. ಪ್ರತಿಯೊಂದು ಕೂಡ ಕ್ರಿಯೇಷನ್ಸ್ ಏನಿದೆ, ನಾವೇನ್ ಕ್ರಿಯೇಟ್ ನ ಮಾಡ್ತೀವಿ, ವಿ ಆರ್ ದ ಪವರ್ಫುಲ್ ಕ್ರಿಯೇಟರ್ ಅಲ್ವಾ. ನಾವೇನನ್ನ ಒಳಗಡೆ ನಾವು ಕ್ರಿಯೇಟ್ ನ ಮಾಡ್ತಿರ್ತೀವಿ ನಮ್ಮ ಒಂದು ಥಿಂಕಿಂಗ್ ಪ್ರೊಸೆಸ್ ಇಂದ, ಅದು ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ, ನಾಟ್ ಔಟ್ಸೈಡ್. ಹೊರಗಡೆಯಿಂದ ಹೊರಗಡೆ ಸಿಚುವೇಶನ್ ಅಲ್ಲ, ಒಳಗಡೆಯಿಂದ ಹೊರಗಡೆ ಸಿಚುವೇಶನ್. ಅಂದ್ರೆ ನನ್ನ ಇನ್ನರ್ ಥಾಟ್ ಏನ್ ಪ್ರೊಸೆಸ್ ಇದೆ ಅದು ಹೊರಗಡೆ ರಿಫ್ಲೆಕ್ಟ್ ಆಗುವಂಥದ್ದು. ಓಕೆ, ಅಂದ್ರೆ ನೀವು ಅದನ್ನ ನಿಮ್ಮೊಂದು ಮೈಂಡ್ ಅಲ್ಲಿ ನೀವು ಜೂಮ್ ನ ಮುಖಾಂತರ, ವಿಜುವಲೈಸೇಷನ್ ನ ಮುಖಾಂತರ, ಅಫರ್ಮ್ ನ ಮುಖಾಂತರ ಅದನ್ನ ನೀವು ಕಂಡ್ಕೊಳ್ಳೋದಾದ್ರೆ, ಅಂದ್ರೆ ನಿಮ್ಮ ಕಂಪ್ಲೀಟ್ ಒಂದು ಪ್ರೊಸೆಸ್ ನಿಮ್ಮ ಒಳಗಡೆ ಇರ್ಬೋದು. ಅದು ಥಾಟ್ ಪ್ರೊಸೆಸ್ ಇರ್ಬೋದು, ಹಾರ್ಟ್ ಪ್ರೊಸೆಸ್ ಇರ್ಬೋದು, ಅದು ಒಳಗಡೆ ನಡೀತೆ ಆದ್ರೆ ಇಟ್ಸ್ ಡನ್, ಅಲ್ಲಿಗೆ ಅದು ಮುಗೀತು. ಇಟ್ಸ್ ಮಸ್ಟ್ ಮ್ಯಾನಿಫೆಸ್ಟ್. ಇದು ಮ್ಯಾನಿಫೆಸ್ಟ್ ಆಗ್ಲೇಬೇಕು. ಇಲ್ಲಿ ಫೀಲಿಂಗ್ಸ್ ಅನ್ನೋದು ನಿಮ್ಗೆ ಬೇಕು ಅಂದ್ರೆ ಇದು ಮಾಡ್ಕೊಬಹುದು. ಅಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಮೂವ್ಮೆಂಟ್ಗೆ ನೀವು, ದ ಮೂವ್ಮೆಂಟ್ ಯು ಅಫರ್ಮ್ ಹ್ಯಾಪಿ ಅಂತ ಹೇಳಿದ್ರೆ, ನಿಮ್ಮ ಒಳಗಡೆಯಿಂದ ಹ್ಯಾಪಿನೆಸ್, ಆ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮ್ಮ ಒಂದು ಇಮ್ಯಾಜಿನೇಷನ್ ನೀವು ನೋಡೋದಾದ್ರೆ, ನಿಮ್ಮ ಒಂದು ಹಾರ್ಟ್ ಅಲ್ಲಿ ಅದನ್ನ ಫೀಲ್ ಮಾಡೋದಾದ್ರೆ, ನೀವು ಎರಡನ್ನು ಮಾಡಿದ್ದೆ ಆದ್ರೆ ಇಸ್ ಡನ್, ಅಲ್ಲಿಗೆ ಮುಗೀತು. ಇಟ್ ಮಸ್ಟ್ ಮ್ಯಾನಿಫೆಸ್ಟ್. ಇದು ಮ್ಯಾನಿಫೆಸ್ಟ್ ಆಗಲೇಬೇಕು. ನಿಮ್ಗೆ ನಾನು ನೆಗೆಟಿವ್ ಫ್ಲಿಪ್ ಟೆಕ್ನಿಕ್ ನ ಹೇಳ್ಕೊಂಡಿದ್ದೀನಿ, ಯಾವ ರೀತಿ ಅದನ್ನ ಕಮ್ ಓವರ್ ಮಾಡ್ಬೇಕಂತ. ನಿಮ್ಗೆ ಯಾವುದೇ ಟೈಮಲ್ಲಿ ನೆಗೆಟಿವ್ ಪಾಪಪ್ ಆಗ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಿಮ್ಮಿಂದ ಫ್ಲಿಪ್ ಮಾಡ್ಕೊಳ್ಳಿ ಈಸಿಯಾಗಿ. ಕ್ಲಿಯರ್. ನೆಕ್ಸ್ಟ್ ನೋಡೋದಾದ್ರೆ, ಅವರು ಯಾವ ಒಂದು ಪವರ್ಫುಲ್ ಅಫರ್ಮೇಷನ್ ಯೂಸ್ ಮಾಡ್ತಾ ಇದ್ರು, ನಿಜವಾಗ್ಲೂ ಆರ್ ಯು ರೆಡಿ ಟು ಗೆಟ್ ದಟ್ ಅಫರ್ಮೇಷನ್?
ಆ ಅಫರ್ಮೇಷನ್ನ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ? ಇದು ತುಂಬಾ ಸಿಂಪಲ್ ಇದೆ. ಏನೋ ಅಫರ್ಮೇಷನ್ ಇರ್ಬೋದು, ಏನೋ ಇರ್ಬೋದು ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಇಟ್ಸ್ ವೆರಿ 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 ಸಿಂಪಲ್. ನೋಡೋಣ ಇವಾಗ. ಅದು ಮತ್ತೆ ಯಾವುದೂ ಅಲ್ಲ, ಜಸ್ಟ್ ಐ ಆಮ್. ನೀವು ನಿಜವಾಗ್ಲೂ ನಿಮ್ಮ ಒಂದು ಪವರ್ನ ತಿಳ್ಕೊಬೇಕು ಅಂತಾನೆ ಇದ್ರೆ, ಎಸ್ ನನ್ನಿಂದ ಆಗುತ್ತೆ ಎಲ್ಲವೂ ಅನ್ನೋದಾದ್ರೆ ಎಲ್ಲವೂ ಕೂಡ ಇಲ್ಲಿ ಇದೆ. ನಿಜವಾಗ್ಲೂ ನಿಮ್ಮ ಒಂದು ಪವರ್ನ ತಿಳ್ಕೊಳ್ಳೇಬೇಕು ಅಂತ ಇದ್ರೆ ಇದ್ರ ಮೇಲೆ ಈ ನಿಮ್ಮ ಒಂದು ನಂಬಿಕೆ, ಬಿಲೀಫ್ ಅನ್ನೋದೇನಿದೆ ಅದು ಇಲ್ಲಿ ಜರುಗುವಂಥದ್ದು. ಐ ಆಮ್ ನಲ್ಲಿ ದಿ ಮೋಸ್ಟ್ ಪವರ್ಫುಲ್ ಫ್ರೇಸ್ ಫಾರ್ ನವಿಲೆ ವಾಸ್ ಐ ಆಮ್. ನಾನು. ಎಸ್ ಅಂದ್ರೆ ಈ ಬಿಲೀವ್ಡ್ ವಾಟ್ ಎವರ್ ಯು ಪುಟ್ ಆಫ್ಟರ್ ಐ ಆಮ್ ಬಿಕಮ್ಸ್ ಯುವರ್ ಟ್ರೂತ್. ನೀವು ಏನನ್ನ ಆಗ್ತೀರಾ ನೋಡಿ, ಯಾವಾಗ್ಲೂ ಅಷ್ಟೇ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ಅಬುಡೆಂಟ್ ಅಂತ ಹೇಳ್ಕೊಂತ ಏನಾಗುತ್ತೆ, ಅದು ನಿಮ್ಮೊಂದು ರಿಯಾಲಿಟಿ ಆಗುತ್ತೆ. ಹೌದಲ್ವಾ? ಅಂದ್ರೆ ಈ ವಾಸ್ ಯೂಸಿಂಗ್ ಐ ಆಮ್ ಅಫರ್ಮೇಶನ್ಸ್. ಜಾಸ್ತಿ ಅವರು ಅದನ್ನ ಯೂಸ್ ಮಾಡ್ತಿದ್ರು. ಐ ಆಮ್ ಹೆಲ್ದಿ, ಐ ಆಮ್ ಲೌಡ್, ಐ ಆಮ್ ಸಕ್ಸಸ್ಫುಲ್, ಅಸ್ಯೂಮ್ ಇಟ್, ಫೀಲ್ ಇಟ್, ಲಿವ್ ಇಟ್. ಅದನ್ನ ಅಸ್ಯೂಮ್ ಮಾಡುವಂಥದ್ದು, ಅದರಲ್ಲೇ ಬದುಕುವಂಥದ್ದು, ಅದನ್ನ ಫೀಲ್ ಮಾಡುವಂಥದ್ದು ಅವರು ತಗೊಂಡಿದ್ದು. ಓಕೆ, ಅಂದ್ರೆ ಇಲ್ಲಿ ಐ ಎಮ್ ಅನ್ನೋದು ಯಾವಾಗ್ಲೂ ಪವರ್ಫುಲ್. ನಾವು ಯಾವ್ದೇ ಅಫರ್ಮೇಷನ್ ಹೇಳ್ಕೊಬೇಕಂತ ಹೇಳಿದ್ರೆ ಐ ಎಮ್ ನ ಯೂಸ್ ಮಾಡ್ತೀವಲ್ವಾ? ಸೇಮ್ ಥಿಂಗ್ ಈ ವಾಸ್ ಏನು, ಐ ಎಮ್ ಅನ್ನೋದನ್ನ ಅವರು ಹೆಚ್ಚು ಬಳಸ್ತಾ ಇದ್ರು ನಾವಿಲ್ ಗೌಡಡ್ ಅವರು. ಅಂದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಪವರ್ ಇದೆ. ನಿಮ್ಮಲ್ಲಿ ಸಾಕಷ್ಟು ಪವರ್ ಇದೆ, ಬಟ್ ಸ್ಟಿಲ್ ಯು ಓಕೆ ಇದು ನನಗಾಗುತ್ತಾ, ಇದು ಹಾಗಲ್ವಾ ಅಂತ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಬೇಡಿ. ಅಂದ್ರೆ ದ ಮೂಮೆಂಟ್ ಯು ಚೇಂಜ್ ಯುವರ್ ಇನ್ನರ್ ಒಂದು ಪ್ರೋಸೆಸ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಂಡ ತಕ್ಷಣನೇ ನಿಮ್ಮ ಒಂದು ಹೊರಗಡೆ ಆ ಒಂದು ಈ 3D ವರ್ಲ್ಡ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗಲೇಬೇಕು. ಅದು ಹಾಗೆ ಆಗುತ್ತೆ. ಅಂದ್ರೆ ಜಸ್ಟ್ ನೋಡಿ, ಐ ಆಮ್ ವೆಲ್ದಿ, ಐ ಆಮ್ ಲೌಡ್, ಐ ಆಮ್ ಸಕ್ಸಸ್ಫುಲ್, ಅಸ್ಯೂಮ್ ಇಟ್, ಫೀಲ್ ಇಟ್, ಲಿವ್ ಇಟ್. ಅದನ್ನ ಅಸ್ಯೂಮ್ ಮಾಡೋಂಥದ್ದು, ನಾನು ಸಕ್ಸಸ್ಫುಲ್ ಇದ್ದೀನಿ, ನಾನು ಸಕ್ಸಸ್ಫುಲ್ ಇದ್ದೀನಿ, ನಾನು ಸಕ್ಸಸ್ಫುಲ್ ಇದ್ದೀನಿ. ಯು ಕ್ಯಾನ್ ಫೀಲ್ ಇಟ್. ಓಕೆ, ನಾನು ಅದನ್ನ ಓಕೆ ಫೀಲ್ ಮಾಡೋಂಥದ್ದು. ಒಳಗಡೆ ನೀವು ಸಕ್ಸಸ್ಫುಲ್ ಅಂತ ಅಫರ್ಮೇಷನ್ ಹೇಳ್ಕೊಬೇಕಾದ್ರೆ ಆಟೋಮೆಟಿಕಲಿ ನ್ಯಾಚುರಲಿ ಅದು ನಿಮ್ಗೆ ಅದು ಆಗುತ್ತೆ. ಅಂಡ್ ಅದರಲ್ಲೇ ಬದುಕುವಂಥದ್ದು. ಓಕೆ, ನಾನು ಸಕ್ಸಸ್ಫುಲ್ ಇದ್ರೆ ಹೇಗಿರ್ತೀನಿ ಅಂದ್ರೆ, ಮೈಂಡ್ ಸೆಟ್ ಈಸ್ ಎವ್ರಿಥಿಂಗ್. ನಿಮ್ಮ ಒಂದು ಮೈಂಡ್ಗೆ ನೀವೇನನ್ನ ಫೀಡ್ ಮಾಡ್ತೀರಾ ನೀವು ಅದಾಗ್ತೀರಾ. ಸೊ ದಟ್ ಅಲ್ಲಿ ಅದೇ ರೀತಿ ನೀವು ಬದುಕುವಂಥದ್ದು. ಎಸ್, ಇದು ಆಲ್ರೆಡಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅನ್ನೋ ತರ ಜಸ್ಟ್ ಅದನ್ನ ತಗೊಳ್ಳೋ ಅಂಥದ್ದು. ವೆನ್ ಯು ಡೂ ಆಲ್ ದಿಸ್ 3, ಅಸ್ಯೂಮ್ ಇಟ್, ಫೀಲ್ ಇಟ್ ಅಂಡ್ ಲಿವ್ ಇಟ್, ಸಿಂಪಲ್. ಅದು ಆಗುವಂಥದ್ದು, ಅದು ನಡೆಯುವಂಥದ್ದು. ದಟ್ಸ್ ಹೌ ನೆವಿಲ್ ಥಾಟ್. ಅಂದ್ರೆ he lived from imagination, he assumed, he believed and he felt until world reflected back. ನಾನು ಏನಾಗಬೇಕು, ನಾನು ಏನಾಗ್ತಿದ್ದೀನಿ, ನನ್ನ ಒಂದು ಗೋಲ್ ಏನು ಫೀಲ್ ಮಾಡ್ತೀರಾ. ನೀವೇನು ಥಾಟ್ ಒಂದು ಪ್ರೊಸೆಸ್ ಹೋಗ್ತಾ ಇರುತ್ತೆ, ಥಿಂಕಿಂಗ್ ಪ್ರೊಸೆಸ್, ಅಫರ್ಮೇಷನ್ ಇರ್ಬೋದು, ಅಸಂಪ್ಷನ್ಸ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಎಲ್ಲದನ್ನು ಕೂಡ ಏನಾಗುತ್ತೆ ಅದು ರಿಫ್ಲೆಕ್ಟ್ ಆಗುವಂಥದ್ದು 3D ಅಲ್ಲಿ. ಅಂದ್ರೆ ಇಲ್ಲಿ ನೀವು ಮಾಡ್ತಾ ಹೋದ್ರೆ, ನಿಮ್ಮ ಒಂದು 4D ಅಸಂಪ್ಷನ್ ಅಲ್ಲಿ ಎಲ್ಲ ನಡೀತಾ ಹೋದ್ರೆ, ನಿಮ್ಮ ಒಂದು ಥಾಟ್ ಪ್ರೊಸೆಸ್, ಥಿಂಕಿಂಗ್ ಪ್ರೊಸೆಸ್ ಎಲ್ಲ ಇಲ್ಲಿ ಜರುಗಿದ್ರೆ ವರ್ಲ್ಡ್ಸ್ ರಿಫ್ಲೆಕ್ಟ್ ಮಾಡಲೇಬೇಕು. ಅವ್ರು ಯಾವ ರೀತಿ ಮಾಡ್ತಿದ್ರು ಹೇಳಿ, ಅಂದ್ರೆ ಅವರು ಅದನ್ನ ಮಾಡ್ತಾ ಹೋದಾಗ ಅದು ರಿಫ್ಲೆಕ್ಟ್ ಆಗ್ತಾನೆ ಬಂತು. ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ, ಅವರು ಇದನ್ನ ಕಂಟಿನ್ಯೂ ಆಗಿ ಲಿವ್ ಮಾಡಿದ್ರಲ್ಲಿ. ಹಿ ಲಿವ್ ಫ್ರಮ್ ಇಮ್ಯಾಜಿನೇಷನ್, ಹಿ ಅಸ್ಯೂಮ್ಡ್, ಹಿ ಬಿಲೀವ್ಡ್ ಅಂಡ್ ಹಿ ಫೆಲ್ಟ್. ಹೌದು, ನನ್ಗದು ಆಗಿದೆ. ಎಸ್, ನಾನು ಏನು ಅಸ್ಯೂಮ್ ಮಾಡ್ತೀನಿ ಅದು ನಡೀತಾ ಇದೆ. ಅದನ್ನ ಫೆಲ್ಟ್ ಮಾಡಿದ್ರು ಅವರು ಈ ಅಸಂಪ್ಷನ್ ಅಲ್ಲಿ ಫೆಲ್ಟ್ ನ ಮಾಡಿದ್ರು, ಇಮ್ಯಾಜಿನೇಷನ್ ಅಲ್ಲಿ ಅದನ್ನ ಸಂಪೂರ್ಣವಾಗಿ ಅನುಭವನ ಮಾಡಿದ್ರು. ಅಂದ್ರೆ ವರ್ಲ್ಡ್ ರಿಫ್ಲೆಕ್ಟ್ ಇಟ್ ಬ್ಯಾಕ್. ಅಲ್ಲಿವರೆಗೂ ಅದು ಮಾಡ್ತಾ ವರ್ಲ್ಡ್ಗೆ ಬೇರೆ ಆಪ್ಷನ್ಸ್ ಇಲ್ಲ 3D ಅಲ್ಲಿ, ಅದು ರಿಫ್ಲೆಕ್ಟ್ ನ ಮಾಡುವಂಥದ್ದು. ನಿಮ್ಮಲ್ಲಿ ಆ ಶಕ್ತಿ ಇದೆ. ನಿಮ್ಮಲ್ಲಿ ಹೆಚ್ಚೆಚ್ಚು 4D ಮೇಲೆ ನೀವು ವರ್ಕ್ ಮಾಡಿದಷ್ಟು 3D ಅದು ರಿಫ್ಲೆಕ್ಟ್ ಆಗುವಂಥದ್ದು. ವರ್ಲ್ಡ್ ರಿಫ್ಲೆಕ್ಟ್ ಇಟ್ ಬ್ಯಾಕ್ ಅಂದ್ರೆ ಅವ್ರ ಪ್ರಕಾರ ಇಮ್ಯಾಜಿನೇಷನ್ ಇಸ್ ದ ವೇ, ಟ್ರೂತ್ ಅಂಡ್ ದ ಲೈಫ್. ಕ್ಲಿಯರ್? ಅಂದ್ರೆ ನಾವೇನ ಅಸಮ್ನ ಮಾಡ್ತಿರ್ತೀವಿ, ನಾವೇನ ಇಮ್ಯಾಜಿನೇಷನ್ ಮಾಡ್ತಿರ್ತೀವಿ, ನಮ್ಮ ಇನ್ನರ್ ಅಸಂಪ್ಷನ್ ಯಾವ ರೀತಿ ಇರುತ್ತೆ, ಅದು ಕ್ರಿಯೇಷನ್ ನ ಪವರು. ನಮ್ಮ ಒಳಗಡೆ ಆ ಜರುಗುವಂತ ಆ ಒಂದು ಶಕ್ತಿ, ಆ ಒಂದು ಪವರ್ ಅಂತ ಏನ್ ಹೇಳ್ತೀವಿ ಅದು. ಅಂದ್ರೆ ಅದು ಲೈಫ್, ಅದೇ ಲೈಫು. ಅರ್ಥ ಆಗ್ತಿದೆಯಲ್ಲ? ನೀವು ನಿಮ್ ಬಗ್ಗೆ ಯಾವ ರೀತಿ ಇಟ್ಕೊಂಡಿರ್ತೀರಾ, ನಿಮ್ಮ ಥಾಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ನಿಮ್ಮ ಮೇಲೆ ನೀವು ಯಾವ ರೀತಿ ಒತ್ತನ ಕೊಡ್ತೀರಾ, ಅದೇ ನೀವು ಆಗೋದು. ಅಂಡ್ ದಟ್ಸ್ ಮೈ ಬ್ಯೂಟಿಫುಲ್ ಪೀಪಲ್, ಹೌ ನೆವಿಲ್ ಗೌಡಡ್ ವಾಸ್ ಥಿಂಕಿಂಗ್. ಅಂದ್ರೆ ಇಲ್ಲಿ ನೀವು ಯಾವ ರೀತಿ ನೆವಿಲ್ ಗೌಡಡ್ ಅವರು ಥಿಂಕ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಬ್ರೀಫ್ ಆಗಿ ತಿಳಿಸಿದ್ದೀನಿ. ನೀವು ಕೂಡ ಇದನ್ನ ಯುಟಿಲೈಸ್ ಮಾಡ್ಕೊಬಹುದು. ನೀವು ಕೂಡ ಯು ಕ್ಯಾನ್ ಥಿಂಕ್ ಲೈಕ್ ಹಿಮ್ ಅಂಡ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಲೈಕ್ ಹಿಮ್. ಇನ್ನರ್ ಅಸಂಪ್ಷನ್ ನೀವೇನನ್ನ ಅನ್ಕೊಂತೀರಾ, ನೀವೇನನ್ನ ಬಿಲೀವ್ ಮಾಡ್ತೀರಾ, ನಿಮ್ಮ ಒಂದು ಥಾಟ್ ಥಿಂಕಿಂಗ್ ಪ್ರೊಸೆಸ್, ನಿಮ್ಮೊಂದು ಹಾರ್ಟ್ ಏನು ಹೋಲ್ ಪ್ರೊಸೆಸ್ ಏನು ನಡೆಯುತ್ತೆ ಅದು ಜರುಗುವಂಥದ್ದು. ಇಟ್ ಮಸ್ಟ್ ಮ್ಯಾನಿಫೆಸ್ಟ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ,
ನಿಮ್ಮ ಪ್ರತಿಯೊಂದು ಏನಿದೆ ಲೈಫಲ್ಲಿ ಏನು ಅನ್ಕೊಬೇಕಂತಿದ್ದೀರಾ ಎಲ್ಲದನ್ನು ಕೂಡ ಸಾಧ್ಯತೆ ಇದೆ. ನಿಮ್ಮ ಒಳಗಡೆ ಆ ಶಕ್ತಿ ಇದೆ, ಆ ಪವರು ನಿಮ್ಮಲ್ಲೇ ಇರುವಂಥದ್ದು, ನಿಮ್ಮ ಒಳಗಡೆನೆ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಡ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ನ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನೆವಿಲ್ ಗೌಡರ್ ಅವರ ಇನ್ನೂ ಇಂಟ್ರೆಸ್ಟಿಂಗ್ ಒಂದು ಪರ್ಟಿಕ್ಯುಲರ್ ಒಂದು ಟಾಪಿಕ್ನ ತಗೊಬರ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಟಿಲ್ ದೆನ್, ಸಿ ಯು ಆಲ್, ಲವ್ ಯು ಆಲ್, ಟೇಕ್ ಕೇರ್.